ನೀವು ನಂಬಲೇಬೇಕು. 21ನೇ ಶತಮಾನದಲ್ಲೂ ಈ ಭೂಮಿಯ ಮೇಲೆ ಒಂದು ಸ್ಥಳವಿದೆ. ಅಲ್ಲಿ ಮನುಷ್ಯನ ಕಾಲು ಇಡುವುದು ಸಂಪೂರ್ಣ ನಿಷೇಧ. ಅಲ್ಲಿ ಮೊಬೈಲ್ ಸಿಗ್ನಲ್ ಇಲ್ಲ, ಇಂಟರ್ನೆಟ್ ಇಲ್ಲ, ರಸ್ತೆಗಳಿಲ್ಲ, ವಿದ್ಯುತ್ ಇಲ್ಲ. ಯಾರಾದರೂ ಹೊರಗಿನ ಮನುಷ್ಯನನ್ನು ನೋಡಿದರೆ ತಕ್ಷಣ ಕೊಲ್ಲುತ್ತಾರೆ. ಇದು ಯಾವ ಹಾರರ್ ಸಿನಿಮಾವಲ್ಲ, ಇದು ನಿಜ. ನಾವು ಮಾತನಾಡುತ್ತಿರುವುದು ನಾರ್ತ್ ಸೆಂಟಿನಲ್ ದ್ವೀಪದ ಬಗ್ಗೆ. ಹಿಂದೂ ಮಹಾಸಾಗರದಲ್ಲಿ ಇರುವ ಈ ಸಣ್ಣ ದ್ವೀಪದ ರಹಸ್ಯಗಳು ಸಮುದ್ರಕ್ಕಿಂತಲೂ ಹೆಚ್ಚು ಆಳವಾಗಿವೆ. ಅಲ್ಲಿ ಸೆಂಟಿನಲಿಸ್ ಎಂಬ ಒಂದು ಆದಿಮ ಜನಾಂಗವಿದೆ. ಅವರು ಯಾವ ಸರ್ಕಾರವನ್ನು ಗುರುತಿಸುವುದಿಲ್ಲ, ಹೊರಗಿನ ಪ್ರಪಂಚದೊಂದಿಗೆ ಯಾವುದೇ ಸಂಬಂಧ ಬಯಸುವುದಿಲ್ಲ. ಬಟ್ಟೆಗಳಿಲ್ಲ, ಯಂತ್ರಗಳಿಲ್ಲ, ಯಾವ ಆಧುನಿಕ ವಸ್ತುಗಳೂ ಇಲ್ಲ. ಆದರೂ ಸಾವಿರಾರು ವರ್ಷಗಳಿಂದ ಅವರು ಬದುಕುತ್ತಿದ್ದಾರೆ, ಸಂಪೂರ್ಣವಾಗಿ ಒಂಟಿಯಾಗಿ. ಅತಿ ಆಶ್ಚರ್ಯಕರವಾದುದು ಏನೆಂದರೆ, ಈ ದ್ವೀಪದ ಹತ್ತಿರಕ್ಕೆ ಯಾರು ಹೋದರು ಅಥವಾ ಸತ್ತರೂ ಅಥವಾ ಹಿಂದಿರುಗಿ ಬರಲಿಲ್ಲ. ಭಾರತ ಸರ್ಕಾರ ಈ ದ್ವೀಪವನ್ನು ಸಂಪೂರ್ಣ ನಿಷೇಧ ವಲಯವೆಂದು ಘೋಷಿಸಿದೆ. ಹೆಲಿಕಾಪ್ಟರ್ಗಳು ಕೂಡ ಇದರ ಮೇಲೆ ಹಾರುವುದು ಬೇಡ. ಈ ದ್ವೀಪದಲ್ಲಿ ಏನಿದೆ? ಈ ಜನಾಂಗ ಹೊರಗಿನ ಪ್ರಪಂಚಕ್ಕೆ ಏಕೆ ಅಷ್ಟು ಭಯಪಡುತ್ತದೆ? ಅಥವಾ ನಾವೇ ಅವರಿಗೆ ಭಯಪಡಬೇಕು? ಅವರ ಬಗ್ಗೆ ತಿಳಿದುಕೊಳ್ಳುವುದೇ ಅಪಾಯ. ಆದರೂ ಇಂದು ನಾವು ನಿಮಗೆ ಹೇಳುತ್ತಿರುವುದು, ಆ ದ್ವೀಪಕ್ಕೆ ಹೋಗಿ ಹಿಂದಿರುಗಿ ಬಂದ ಕೆಲವರು ತಮ್ಮ ಪುಸ್ತಕಗಳಲ್ಲಿ ಬರೆದ ನಿಜವಾದ ಕತೆ. ಆಫ್ರಿಕಾ, ಅಮೆಜಾನ್ ಗಿರಿಜನರ ಬಗ್ಗೆ ನೋಡಿದರೂ ನೀವು ಇಷ್ಟು ಆಶ್ಚರ್ಯಪಡಲಿಲ್ಲ. ಏಕೆಂದರೆ ಪ್ರಪಂಚದಲ್ಲಿ ಬಹುತೇಕ ಎಲ್ಲ ಗಿರಿಜನರ ಹತ್ತಿರಕ್ಕೆ ಪ್ರವಾಸಿಗರು, ಟಿವಿ ಚಾನೆಲ್ಗಳು ತಲುಪಿವೆ. ಆದರೆ ಸೆಂಟಿನಲಿಸ್ ಹತ್ತಿರಕ್ಕೆ ಯಾರೂ ತಲುಪಲಿಲ್ಲ. ಇಂದು ನಾವು ಆ ದ್ವೀಪದ ಚರಿತ್ರೆಯನ್ನು, ಭಾರತ ಸರ್ಕಾರ ಏಕೆ ಇದನ್ನು ಯಾರೂ ಹತ್ತಿರಕ್ಕೆ ಬರಬೇಡ ಎಂದು ಘೋಷಿಸಿತು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಸ್ವಲ್ಪ ದೊಡ್ಡದೇ, ಆದರೆ ಚರಿತ್ರೆಯ ರಹಸ್ಯಗಳನ್ನೆಲ್ಲ ಬಯಲು ಮಾಡುತ್ತೇವೆ. ಶುರು ಮಾಡೋಣ. ಸೆಂಟಿನಲಿಸ್ ಜನಾಂಗವನ್ನು ಮೊದಲು ಕಂಡುಹಿಡಿದ ವ್ಯಕ್ತಿ ಬ್ರಿಟಿಷ್ ಅಧಿಕಾರಿ ಮಾರಿಸ್ ವಿಡಾಲ್ ಪೋರ್ಟ್ಮನ್. ಅದು 980 ವರ್ಷ. ಅವನು ಒಬ್ಬ ಸಂಶೋಧಕ, ಆಂಥ್ರೋಪಾಲಜಿಸ್ಟ್. ಅವನಿಗೆ ಆದೇಶ ಬಂದಿತು ಸೆಂಟಿನಲ್ ದ್ವೀಪದ ರಹಸ್ಯಗಳನ್ನು ತಿಳಿದುಕೊಳ್ಳಬೇಕು ಎಂದು. ಅವನು ತನ್ನ ತಂಡದೊಂದಿಗೆ ಅಲ್ಲಿಗೆ ಹೋದ. ಬಹಳ ದಿನಗಳು ಹುಡುಕಿದ ನಂತರ ಒಂದು ಭಯಾನಕ ಕೆಲಸ ಮಾಡಿದ. 4 ಮಕ್ಕಳನ್ನು, 2 ಮುದುಕರನ್ನು ಬಲವಂತವಾಗಿ ಹಿಡಿದು ಪೋರ್ಟ್ ಬ್ಲೇಯರ್ಗೆ ತಂದ. ಅಲ್ಲಿ ಅವರಿಗೆ ಬಟ್ಟೆಗಳನ್ನು ತೊಡಿಸಿದ, ಭೋಜನ ಹಾಕಿದ, ಫೋಟೋಗಳನ್ನು ತೆಗೆದ. ಅವನು ಯೋಚಿಸಿದ್ದ ಇವರು ಸಂತೋಷಪಡುತ್ತಾರೆ ಎಂದು. ಆದರೆ ನಡೆದದ್ದು ದಾರುಣ. ಸೆಂಟಿನಲಿಸ್ ಅವರ ದೇಹಗಳು ಹೊರಗಿನ ರೋಗಗಳನ್ನು ತಡೆಯಲಾರದೆ ಹೋಯಿತು. 2 ಮುದುಕರು ಸತ್ತರು. ಈ ಸುದ್ದಿ ಪೋರ್ಟ್ಮನ್ನನ್ನು ಕಲಕಿಸಿತು. ಭಯದಿಂದಲೂ ಅಪರಾಧ ಭಾವದಿಂದಲೂ ಉಳಿದ ಮಕ್ಕಳನ್ನು ಮತ್ತೆ ದ್ವೀಪದಲ್ಲಿ ಬಿಟ್ಟುಬಿಟ್ಟ. ಕೆಲವು ಮಿಠಾಯಿಗಳು, ಉಡುಗೊರೆಗಳನ್ನು ಕೊಟ್ಟು. ಮಾರಿಸ್ ವಿಡಾಲ್ ಪೋರ್ಟ್ಮನ್ ಹೆಸರು ಚರಿತ್ರೆಯಲ್ಲಿ ಅನಗತ್ಯವಾಗಿ ಒಂದು ಸಮಾಜವನ್ನು ಮತ್ತಷ್ಟು ದೂರ ಮಾಡಿದ ವ್ಯಕ್ತಿಯಾಗಿ ಉಳಿದು ಹೋಯಿತು. ಆ ಘಟನೆಯ ನಂತರ ಸುಮಾರು 87 ವರ್ಷಗಳ ನಂತರ ಮತ್ತೆ ಸೆಂಟಿನಲ್ ದ್ವೀಪದ ಕಡೆಗೆ ಎಲ್ಲರ ದೃಷ್ಟಿ ಬಿತ್ತು. ಈ ಬಾರಿ ಬ್ರಿಟಿಷರು ಅಲ್ಲ, ನಮ್ಮ ಭಾರತದ ವಿಜ್ಞಾನಿಗಳು ಸೆಂಟಿನಲಿಸ್ರೊಂದಿಗೆ ಸಂಬಂಧ ಬೆಳೆಸಬೇಕು ಎಂದು ನಿರ್ಧರಿಸಿದರು. ಅದು 967 ವರ್ಷ. ಅಂಡಮಾನ್ ನಿಕೋಬಾರ್ ಆಡಳಿತದ ಆದೇಶದ ಮೇರೆಗೆ ಒಂದು ವಿಶೇಷ ಕಾರ್ಯಕ್ರಮ ಶುರುವಾಯಿತು. ಗುರಿ ಅವರೊಂದಿಗೆ ಶಾಂತಿಯುತವಾಗಿ ಮಾತನಾಡುವುದು, ಅವರ ಜೀವನದಲ್ಲಿ ಹಸ್ತಕ್ಷೇಪ ಮಾಡದೆ. ಈ ಕೆಲಸದ ಜವಾಬ್ದಾರಿಯನ್ನು ತೆಗೆದುಕೊಂಡವ ಟಿ.ಎನ್. ಪಂಡಿತ್. ಭಾರತದಲ್ಲಿ ಮೊದಲ ತಲೆಮಾರಿನ ಆಂಥ್ರೋಪಾಲಜಿಸ್ಟ್ಗಳಲ್ಲಿ ಒಬ್ಬರು. ಅವರ ಯೋಚನೆ ಬಹಳ ಸ್ಪಷ್ಟ: ಸಹನೆ, ಗೌರವ ಇದ್ದರೆ ಮಾತ್ರ ಸಂಬಂಧ ಸಾಧ್ಯ. ಪಂಡಿತ್ ಗಾರು ಮತ್ತು ಅವರ ತಂಡ ನಿಧಾನವಾಗಿ ದ್ವೀಪದ ಕರಾವಳಿಯವರೆಗೆ ಹೋಗುತ್ತಿದ್ದರು. ಆದರೆ ಒಳಗೆ ಕಾಲಿಡುತ್ತಿರಲಿಲ್ಲ. ಕರಾವಳಿಯಲ್ಲಿ ಬೋಟ್ ಇಳಿದು ತೆಂಗಿನಕಾಯಿಗಳು, ಕಬ್ಬಿಣದ ಸಾಮಗ್ರಿಗಳು, ಕೆಲವು ಬಾರಿ ಮಿಠಾಯಿಗಳನ್ನು ದೊಡ್ಡ ಹುಡುಗಾಟದಂತೆ ಇಟ್ಟು ಬಿಡುತ್ತಿದ್ದರು. ನಂತರ ಹಿಂದಿರುಗಿ ದೂರದಲ್ಲಿ ನಿಂತು ನೋಡುತ್ತಿದ್ದರು. ಮೊದಲಲ್ಲಿ ಸೆಂಟಿನಲಿಸ್ ಆ ಉಡುಗೊರೆಗಳನ್ನು ಪರಿಗಣಿಸಲಿಲ್ಲ. ಆಗಾಗ ಬಾಣಗಳನ್ನು ಎಸೆಯುತ್ತಿದ್ದರು. ಆದರೆ ಭಾರತೀಯ ತಂಡ ಸಹನೆಯನ್ನು ಬಿಡಲಿಲ್ಲ. ವರ್ಷಗಳ ಕಾಲ ಮತ್ತೆ ಮತ್ತೆ ಹೋದರು. ಕೆಲವು ಬಾರಿ ಬೋಟ್ನಲ್ಲಿ, ಕೆಲವು ಬಾರಿ ಹೆಲಿಕಾಪ್ಟರ್ನಲ್ಲಿ. ಯಾವಾಗಲೂ ಒಂದೇ ಉದ್ದೇಶ: ಕೇವಲ ಮಾತನಾಡುವುದು, ಯಾವುದೇ ಹಸ್ತಕ್ಷೇಪ ಬೇಡ. 980ರ ಕಾಲಕ್ಕೆ ಕೆಲವು ಆಶ್ಚರ್ಯಕರ ಬದಲಾವಣೆಗಳು ಕಾಣಿಸಿದವು.
ಸೆಂಟಿನಲಿಸ್ ಈಗ ತೆಂಗಿನಕಾಯಿಗಳನ್ನು ತೆಗೆದುಕೊಳ್ಳಲು ಕರಾವಳಿಯವರೆಗೆ ಬರುತ್ತಿದ್ದರು. ಇನ್ನೂ ಮಾತನಾಡದಿದ್ದರು, ಜಾಗರೂಕರಾಗಿದ್ದರು. ಆದರೆ ದಾಳಿ ಮಾಡುವುದು ಕಡಿಮೆಯಾಗಿತ್ತು. ಬಹಳ ಬಾರಿ ಕೈಯಲ್ಲಿ ಬಾಣಗಳನ್ನು ಹಿಡಿದುಕೊಂಡು ಬಿಡುತ್ತಿದ್ದರು. ಇದು ಒಂದು ರೀತಿಯಲ್ಲಿ ನಾವು ನೋಡುತ್ತಿದ್ದೇವೆ, ಆದರೆ ಈ ಬಾರಿ ಕ್ಷಮಿಸುತ್ತಿದ್ದೇವೆ ಎಂದು ಹೇಳಿದಂತಿತ್ತು. ಈ ಸಣ್ಣ ಸಂಕೇತಗಳು ವಿಜ್ಞಾನಿಗಳನ್ನು ಆಶ್ಚರ್ಯಗೊಳಿಸಿದವು. ಸೆಂಟಿನಲೀಸ್ ನಿಧಾನವಾಗಿ ಬದಲಾಗುತ್ತಿದ್ದರ. ಪೋರ್ಟ್ಮನ್ ಮಾಡಿದ ದಾರುಣದ ನೆನಪುಗಳು ಮಸುಕಾಗುತ್ತಿವೆಯಾ? ಆದರೆ ಟಿಎನ್ ಪಂಡಿತ್ ಗಾರಿಗೆ ಚೆನ್ನಾಗಿ ಗೊತ್ತಿತ್ತು, ಸಮ್ಮತಿ ಇಲ್ಲದ ಸಂಬಂಧ ನಿಜವಾದ ಸಂಬಂಧವಲ್ಲ. ನಂತರ 991 ವರ್ಷದಲ್ಲಿ ಒಂದು ಐತಿಹಾಸಿಕ ಘಟನೆ ನಡೆಯಿತು. ಟಿಎನ್ ಪಂಡಿತ್ ಗಾರರ ತಂಡ ಮತ್ತೆ ಕರಾವಳಿಗೆ ಹೋಯಿತು. ಈ ಬಾರಿ ಮೊದಲ ಬಾರಿಗೆ ಸೆಂಟಿನಲಿಸ್ ಅವರನ್ನು ಆಯುಧಗಳಿಲ್ಲದೆ ಹತ್ತಿರಕ್ಕೆ ಬರಲು ಬಿಟ್ಟರು. ತೆಂಗಿನಕಾಯಿಗಳನ್ನು ಸ್ವೀಕರಿಸಿದರು. ಯಾವ ಗಲಾಟೆಯೂ ಇಲ್ಲದೆ ಹಿಂದಿರುಗಿ ಹೋದರು. ಎರಡು ಸಂಪೂರ್ಣವಾಗಿ ಭಿನ್ನ ಸಮಾಜಗಳು ಒಂದು ಮಾತು ಮಾತನಾಡದೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡ ಆ ಕ್ಷಣ ಚರಿತ್ರೆಯಲ್ಲಿ ನೋಂದಾಯಿತು. ಆದರೆ ಇಲ್ಲಿಯೇ ದೊಡ್ಡ ಪ್ರಶ್ನೆ ಶುರುವಾಯಿತು. ಅದೇ ಸಮಯದಲ್ಲಿ ಟಿಎನ್ ಪಂಡಿತ್ ಗಾರು ಒಂದು ನಿರ್ಧಾರ ತೆಗೆದುಕೊಂಡರು. ಇನ್ನು ಮುಂದೆ ಮತ್ತೆ ಬರಬಾರದು. ಏಕೆಂದರೆ ಅವರಿಗೆ ಅರ್ಥವಾಯಿತು, ನಮ್ಮ ಉಪಸ್ಥಿತಿ ಶಾಂತಿಯುತವಾಗಿದ್ದರೂ ಅವರಿಗೆ ಪ್ರಾಣಾಂತಕವಾಗಬಹುದು. ಸೆಂಟಿನಲಿಸ್ ದೇಹಗಳಲ್ಲಿ ಹೊರಗಿನ ರೋಗಗಳ ವಿರುದ್ಧ ರೋಗನಿರೋಧಕ ಶಕ್ತಿ ಬಹುತೇಕ ಇಲ್ಲ. ಸಾಮಾನ್ಯ ನೆಗಡಿ, ಕೆಮ್ಮು, ಫ್ಲೂ ಕೂಡ ಅವರಿಗೆ ಮರಣ ತರುವಂತಹದು. ನಮ್ಮ ಮುಂದಿನ ಭೇಟಿ ಅವರ ಜನಾಂಗ ಅಂತರಿಂದ ಹೋಗುವಂತಹದಕ್ಕೆ ಕಾರಣವಾಗಬಾರದು ಎಂದು ಅವರು ಭಯಪಟ್ಟರು. ಅದಕ್ಕಾಗಿ ಅವರು ಒಂದು ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡರು. ಇನ್ನು ಮುಂದೆ ಯಾವುದೇ ಸಂಬಂಧ ಪ್ರಯತ್ನ ಮಾಡಬಾರದು. ಈ ದ್ವೀಪ ಅವರದ್ದೇ, ಅದನ್ನು ಗೌರವಿಸಬೇಕು. ಈ ಯೋಚನೆಯೊಂದಿಗೆ 991ರಲ್ಲಿ ಭಾರತ ಸರ್ಕಾರ ನಾರ್ತ್ ಸೆಂಟಿನಲ್ ದ್ವೀಪವನ್ನು ಅಧಿಕೃತವಾಗಿ ಸಂಪರ್ಕ ಮಾಡಬಾರದ ಪ್ರದೇಶ ಎಂದು ಘೋಷಿಸಿತು. ಆದರೂ ಕೆಲವರು ವಿದೇಶಿಯರು ವಿಶೇಷ ಅನುಮತಿ ತೆಗೆದುಕೊಂಡು ಹೋಗಲು ಪ್ರಯತ್ನಿಸಿದರು. ಆದರೆ ಅದಕ್ಕೂ ಮುಂಚೆ ಒಂದು ದಾರುಣ ಘಟನೆ ನಡೆಯಿತು. 2006 ಜನವರಿ 26 ಇಬ್ಬರು ಭಾರತೀಯ ಮೀನುಗಾರರು ಸುಂದರ್ ರಾಜ್ ಪಂಡಿತ್ ತಿವಾರಿ ತಮ್ಮ ಸಣ್ಣ ಬೋಟ್ನಲ್ಲಿ ನಿದ್ರಿಸುತ್ತಾ ತಪ್ಪಾಗಿ ಸೆಂಟಿನಲ್ ದ್ವೀಪದ ಹತ್ತಿರಕ್ಕೆ ಬಂದರು. ಅವರು ಅದನ್ನು ಖಾಲಿ ದ್ವೀಪ ಎಂದು ಭಾವಿಸಿದರು. ಆದರೆ ಅದು ಪ್ರಪಂಚದಲ್ಲೇ ಅತಿ ಅಪಾಯಕಾರಿ ಸ್ಥಳ. ಸೆಂಟಿನಲಿಸ್ ಅವರನ್ನು ನೋಡಿದ ತಕ್ಷಣ ದಾಳಿ ಮಾಡಿದರು. ಮರಗಳ ಹಿಂದಿನಿಂದ ಹೊರಬಂದು ಬಾಣಗಳೊಂದಿಗೆ ಹೊಡೆದರು. ಮರುದಿನ ಬಂದ ಮೀನುಗಾರರು ದೂರದಿಂದ ನೋಡಿದರು. ಇಬ್ಬರೂ ಬಾಣಗಳಿಂದ ತುಂಬಿ ಸತ್ತಿದ್ದರು. ಹೆಲಿಕಾಪ್ಟರ್ ಬಂದಾಗ ಅವರ ದೇಹಗಳು ಮರಳಿನಲ್ಲಿ ಹೂತು ಹಾಕಿದ್ದವು. ಹೆಲಿಕಾಪ್ಟರ್ ಕೆಳಗಿಳಿಯುವ ಪ್ರಯತ್ನ ಮಾಡಿದಾಗ ಅದರ ಮೇಲೆಯೂ ಬಾಣಗಳು ಬಂದವು. ಸರ್ಕಾರ ತನಿಖೆ ಮಾಡಿತು, ಆದರೆ ಯಾರನ್ನೂ ಬಂಧಿಸಲಿಲ್ಲ. ಏಕೆಂದರೆ ಆ ದ್ವೀಪದಲ್ಲಿ ಭಾರತದ ಕಾನೂನುಗಳು ನಡೆಯುವುದಿಲ್ಲ. ಅಲ್ಲಿ ಸೆಂಟಿನಲಿಸ್ ನಿಯಮಗಳೇ ನಡೆಯುತ್ತವೆ. ಸ್ಪಷ್ಟವಾಗಿ, ಕಠಿಣವಾಗಿ. ಆ ಹೊರಗಿನವನು ಯಾರು ಬಂದರೂ ಶತ್ರುವೇ. ಆ ಘಟನೆಯ ನಂತರ ಸರ್ಕಾರ 5 ಕಿಲೋಮೀಟರ್ ದೂರದವರೆಗೂ ಬರಬಾರದು ಎಂದು ಕಠಿಣ ನಿರ್ಬಂಧಗಳನ್ನು ಹೇರಿತು. ಆದರೂ 2018 ನವೆಂಬರ್ 16ರಂದು ಒಬ್ಬ ಅಮೆರಿಕನ್ ಯುವಕ ಜಾನ್ ಅಲೆನ್ ಚೋ ಅಲ್ಲಿಗೆ ಹೋದ. ಅವನು ಮಿಷನರಿ. ಸಣ್ಣಪಟ್ಟಿನಿಂದ ಕನಸು ಆ ದೇವರ ಮಾತನ್ನು ಪ್ರಪಂಚದೆಲ್ಲೆಡೆ ಹೇಳಬೇಕು ಎಂದು. ಸೆಂಟಿನಲಿಸ್ ಬಗ್ಗೆ ತಿಳಿದು ಅವರಿಗೆ ಯೇಸುಕ್ರಿಸ್ತನ ಬಗ್ಗೆ ಬೋಧಿಸಬೇಕು ಎಂದು ನಿರ್ಧರಿಸಿದ. ಮೀನುಗಾರರ ಸಹಾಯದೊಂದಿಗೆ ಅಕ್ರಮವಾಗಿ ದ್ವೀಪದ ಹತ್ತಿರಕ್ಕೆ ಹೋದ. ಮೊದಲ ದಿನ ಬಾಣಗಳು ಬಂದವು. ಒಂದು ಬಾಣ ಅವನ ಬೈಬಲ್ಗೆ ಚುಚ್ಚಿಕೊಂಡಿತು. ಅವನು ಅದನ್ನು ದೇವರ ಸಂಕೇತವೆಂದು ಭಾವಿಸಿದ. ಮರುದಿನ ಮತ್ತೆ ಹೋದ. ಇನ್ನು ಹಿಂದಿರುಗಿ ಬರಲಿಲ್ಲ. ಮೂರನೇ ದಿನ ಮೀನುಗಾರರು ದೂರದಿಂದ ನೋಡಿದರು. ಸೆಂಟಿನಲಿಸ್ ಅವನ ದೇಹವನ್ನು ಕರಾವಳಿಯಲ್ಲಿ ಎಳೆಯುತ್ತಿದ್ದರು. ಆ ನಂತರ ಎಂದೂ ಕಾಣಲಿಲ್ಲ. ಜಾನ್ ಮರಣ ಪ್ರಪಂಚವನ್ನೇ ಅಲ್ಲಾಡಿಸಿತು. ಆದರೆ ಸರ್ಕಾರ ಹೇಳಿದ್ದು ಒಂದೇ, ಸೆಂಟಿನಲಿಸ್ರನ್ನು ಜೋಲಿಗೆ ಹೋಗಬೇಡಿ, ನಾವು ಏನೂ ಮಾಡಲಾರೆವು. ಈಗ ಪ್ರಶ್ನೆ ಏನೆಂದರೆ, ಇವರು ಹೇಗೆ ಬದುಕುತ್ತಿದ್ದಾರೆ? ಸಂಶೋಧಕರು, ಚರಿತ್ರಕಾರರು ಅನೇಕ ವರ್ಷಗಳು ಅಧ್ಯಯನ ಮಾಡಿ ಹೇಳುವುದು ಏನೆಂದರೆ, ಸೆಂಟಿನಲಿಸ್ ಇನ್ನೂ ಕಲ್ಲುಯುಗದಲ್ಲೇ ಜೀವಿಸುತ್ತಿದ್ದಾರೆ. ಅವರ ಬಾಣಗಳು ಮರದಿಂದ ಮಾಡಿದವು. ಮುಂಭಾಗದಲ್ಲಿ ನಯವಾದ ಕಲ್ಲುಗಳು ಅಥವಾ ಶಾರ್ಕ್ ಮೀನಿನ ಹಲ್ಲುಗಳು ಇರುತ್ತವೆ. ಈಟೆಗಳು, ಕತ್ತಿಗಳು ಕೂಡ ಮರ, ಕಲ್ಲಿನಿಂದಲೇ ತಯಾರಿಸುತ್ತಾರೆ.
ಬೆಂಕಿಯನ್ನು ಬಳಸುತ್ತಾರೆ. ಆದರೆ ಹೇಗೆ ಹಚ್ಚುತ್ತಾರೆ ಎಂಬುದು ಇನ್ನೂ ರಹಸ್ಯ. ದಟ್ಟ ಕಾಡಿನಲ್ಲಿ ತಾಳೆ ಎಲೆಗಳು, ಮರಗಳೊಂದಿಗೆ ಗುಡಿಸೆಗಳನ್ನು ಕಟ್ಟಿಕೊಂಡು ಒಂದೇ ಕುಟುಂಬ ಒಟ್ಟಿಗೆ ಇರುತ್ತಾರೆ. ಮೀನುಗಳನ್ನು ಹಿಡಿಯುತ್ತಾರೆ. ಕಾಡಿನ ಹಣ್ಣುಗಳು, ಬೇರುಗಳನ್ನು ತಿನ್ನುತ್ತಾರೆ. ಅವರಿಗೆ ಸ್ವಂತ ಭಾಷೆ ಇದೆ. ಇದುವರೆಗೆ ಯಾರೂ ರೆಕಾರ್ಡ್ ಮಾಡಲಿಲ್ಲ, ಅರ್ಥ ಮಾಡಿಕೊಳ್ಳಲಿಲ್ಲ. ಟಿ.ಎನ್. ಪಂಡಿತ್ ಗಾರು ಬರೆದರು, ದೂರದಿಂದ ಮಾತನಾಡುವ ಪ್ರಯತ್ನ ಮಾಡಿದರೆ ಅವರು ಉತ್ತರ ಕೊಡುತ್ತಾರೆ. ಆದರೆ ಆ ಭಾಷೆ ಯಾವ ಇತರ ಅಂಡಮಾನ್ ಗಿರಿಜನ ಭಾಷೆಯೊಂದಿಗೂ ಹೊಂದಿಕೆಯಾಗುವುದಿಲ್ಲ. ಅಂದರೆ ಸಾವಿರಾರು ವರ್ಷಗಳಿಂದ ಸಂಪೂರ್ಣವಾಗಿ ಒಂಟಿಯಾಗಿದ್ದಾರೆ. ವಿಜ್ಞಾನಿಗಳು ಒಂದೇ ಹೇಳುತ್ತಿದ್ದಾರೆ, ಇವರನ್ನು ಜೋಲಿಗೆ ಹೋದರೆ ಮಾನವೀಯತೆ ಹೋಗುತ್ತದೆ. ಏಕೆಂದರೆ ಇವರ ದೇಹಗಳಲ್ಲಿ ಸಾಮಾನ್ಯ ನೆಗಡಿ ಕೂಡ ತಡೆಯುವ ಶಕ್ತಿ ಇಲ್ಲ. ಬ್ರಿಟಿಷರು ಒಮ್ಮೆ ಮಕ್ಕಳನ್ನು ತಂದಾಗಲೇ ಮುದುಕರು ಸತ್ತರು. ಈಗ ಕರೋನಾ, ಫ್ಲೂ ತರಹದವು ಹೋದರೆ ಜನಾಂಗವೇ ಅಂತರಿಂದ ಹೋಗುತ್ತದೆ. ಅದಕ್ಕಾಗಿ ಎಲ್ಲರೂ ಒಂದೇ ಹೇಳುತ್ತಿದ್ದಾರೆ, ಬಿಟ್ಟು ಬಿಡಿ, ಬದುಕಲು ಬಿಡಿ. ನಾವು ಇವರನ್ನು ಹಿಂದುಳಿದವರು, ಅಸಭ್ಯರು ಎಂದು ಹೇಳುತ್ತೇವೆ. ಆದರೆ ಯೋಚಿಸಿ, ನಮ್ಮ ಪ್ರಪಂಚದಲ್ಲಿ ಮಾನಸಿಕ ಒತ್ತಡ, ಮಾಲಿನ್ಯ, ಯುದ್ಧಗಳು, ಟೆಕ್ನಾಲಜಿ, ಗುಲಾಮಗಿರಿ, ಪರಿಸರ ನಾಶ, ಇದು ನಿಜವಾಗಿ ಸಭ್ಯತೆಯ? ಇವರು ಕಾಡಿನಲ್ಲಿ ಶಾಂತಿಯಾಗಿ ಬದುಕುತ್ತಿದ್ದಾರೆ, ಬೇಟೆಯಾಡುತ್ತಿದ್ದಾರೆ, ಕುಟುಂಬದೊಂದಿಗೆ ಇದ್ದಾರೆ. ಯಾರೊಂದಿಗೂ ಜಗಳವಿಲ್ಲ, ಕಳ್ಳತನವಿಲ್ಲ, ಕೊಲೆಯಿಲ್ಲ, ಯುದ್ಧವಿಲ್ಲ. ನಾವೇ ನಿಜವಾಗಿ ಇವರಿಗಿಂತ ಹೆಚ್ಚು ಬುದ್ಧಿವಂತರ. ಸೆಂಟಿನಲಿಸ್ ಒಂದು ದೊಡ್ಡ ರಹಸ್ಯ. ಅದು ಯಾವಾಗಲೂ ರಹಸ್ಯವಾಗಿಯೇ ಉಳಿಯಬೇಕು. ಕೆಲವು ಕತೆಗಳು ಅಪೂರ್ಣವಾಗಿಯೇ ಸುಂದರವಾಗಿರುತ್ತವೆ. ನೀವು ಏನು ಹೇಳುತ್ತೀರಿ? ಇವರೊಂದಿಗೆ ಸಂಬಂಧ ಬೆಳೆಸಬೇಕಾ ಅಥವಾ ಸಾವಿರಾರು ವರ್ಷಗಳಿಂದ ಇದ್ದಂತೆಯೇ ಬಿಟ್ಟುಬಿಡಬೇಕಾ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಬರೆಯಿರಿ.